ಪ್ರಯಾಣಿಕರು ಕೂಡ ಇರ್ತಾರೆ. ಈಗ ಎಲ್ಲರೂ ಕೂಡ ಪರದಾಡ್ತಿದ್ದಾರೆ. ಬೆಂಗಳೂರು ಟು ಮುರುಡೇಶ್ವರ, ಬೆಂಗಳೂರು ಟು ಕೋಜಿಕೋಡ್, ವಿಜಯಪುರ ಟು ಮಂಗಳೂರು ರೈಲ್ಗಳು ಈಗ ಹಾಸನದಲ್ಲಿ ನಿಲುಗಡೆ ಆಗಿದೆ. ಸಕಲೇಶಪುರದಲ್ಲಿ ಬೆಂಗಳೂರು ಟು ಕಾ ಎಕ್ಸ್ಪ್ರೆಸ್ ರೈಲ್ ಕೂಡ ಅಲ್ಲೇ ಸ್ಟಾಪ್ ಆಗಿದೆ. ಮುರುಡೇಶ್ವರ ಟು ಬೆಂಗಳೂರು, ಮಂಗಳೂರು ಟು ಬೇರೆ ಬೇರೆ ಭಾಗದಲ್ಲಿ ಹೋಗುವಂತ ರೈಲ್ಗಳೆಲ್ಲವೂ ಕೂಡ ಈ ರೀತಿಯಾಗಿ ನಡುರಾತ್ರಿ ನಿಂತಿರುವಂತಹ ರೈಲಿಂದ ಪ್ರಯಾಣಿಕರು ಈಗ ಪರದಾಡ್ತಿದ್ದಾರೆ. ಪರೀಕ್ಷೆಗೆ ತೆರಳಬೇಕಾಗಿದ್ದಂತಹ ವಿದ್ಯಾರ್ಥಿಗಳಿಗೂ ಕೂಡ ಈಗ ಸಂಕಷ್ಟ ಎದುರಾಗ್ತಾ ಇದೆ. ಅತಿ ಹೆಚ್ಚಾಗಿ ಆಗ್ತಾ ಇರುವಂತಹ ಮಳೆಯಿಂದ ಆಗ್ತಾ ಇರುವಂತಹ ಇದೆಲ್ಲವೂ ಕೂಡ ಅವಾಂತರಗಳು ಅಂತಂದ್ರೆ ಒಂದು ಕಡೆ ಗುಡ್ಡ ಕುಸಿತ ಆಯಿತು. ಈಗ ರೈಲು ಪ್ರಯಾಣದಲ್ಲೂ ಕೂಡ ಈ ರೀತಿಯಾಗಿ ಅಡಚಣೆಗಳು ಆಗ್ತಾ ಇದೆ. ಹಾಗಾಗಿ ನಡುರಾತ್ರಿ ರೈಲುಗಳು ನಿಂತಲ್ಲೇ ನಿಲ್ತಾ ಇದ್ದಾವೆ. ಕಾರಣ ಏನು ಅಂತಂದ್ರೆ ಗುಡ್ಡ ಕುಸಿತ ಆಗೋದು ಅಥವಾ ಮತ್ತೊಂದು ಸಮಸ್ಯೆ ಆಗೋದು ಇದೆಲ್ಲವೂ ಕೂಡ ಆಗ್ತಾ ಇದೆ. ಹಾಸನ ಸಕಲೇಶಪುರ ಭಾಗದಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಹಾಗಾಗಿ ಸದ್ಯಕ್ಕೆ 6ರಿಂದ 7 ರೈಲ್ಗಳು ಈಗ ನಿಲುಗಡೆ ಆಗಿದೆ. ರಸ್ತೆದಲ್ಲಿ ಇದರಲ್ಲಿ ಹಿಂದಿನ ಸ್ಟೇಷನ್ನಲ್ಲಿ ಭಾಳ ನಿಂತ್ಕೊಂಡಿತ್ತು. ನಮಗೇನು ಅಂತ ಗೊತ್ತಾಗಲಿಲ್ಲ. ಅಲ್ಲಿ ಮೋಸ್ಟ್ಲಿ ಏನಾರು ಮುಂದೆ ಪ್ರಾಬ್ಲಮ್ ಆಗಿದೆ ಏನೋ ಅಂತ ಏನೋ ಅನೌನ್ಸ್ಮೆಂಟ್ ಮಾಡಲಿಲ್ಲ ಅಲ್ಲಿ. ಬಟ್ ಇಲ್ಲಿಗೆ ಬಂದವಾಗ ಈಗ ಅರ್ಧ ಗಂಟೆ ಆಯಿತು. ಆ್ಯಕ್ಚುಲಿ ಅದು ಬೆಳಿಗ್ಗೆ 3-3:30 ಮೋಸ್ಟ್ಲಿ ಅಷ್ಟೊತ್ತಿಗೆ ಬರಬೇಕಿತ್ತು ಅದು ಹಾಸನಕ್ಕೆ. ನಾವು ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಾ ಇದ್ವಿ. ಈಗ ನೋಡಬೇಕು ಮತ್ತೆ ಮುಂದೆ ಬಸ್ ಹೋಗಬೇಕು ಏನೋ ಗೊತ್ತಾಗಿಲ್ಲ. ಆಮೇಲೆ ಇಲ್ಲಿ ಬಂದ ಮೇಲೇ ಹೇಳಿದರು ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಹೇಳಿ. ಅದಕ್ಕೆ ನಾವು ಧಾರವಾಡದಿಂದ ಬಂದಿರೋದು. ಆನ್ಲೈನಲ್ಲೇ ರೀಫಂಡ್ ಮಾಡ್ತಾ ಇದ್ದಾರೆ. ರೀಫಂಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಟಿಕೆಟ್ ತೊಗೊಂಡವ್ರಿಗೆ ಮಾತ್ರ ಕೌಂಟರ್ನಲ್ಲಿ ಮಾಡ್ತಾರೆ. ಇಲ್ಲಿ ಅವನು ಬಂದಿವ್ರಿ. ಈಗ ಗುಡ್ಡ ಪ್ರೊಸೀಜರಿಂದ ಇಲ್ಲಿ ಟ್ರೈನ್ ನಿಂತು ಬಿಟ್ಟದ್ರಿ. ಇನ್ನೊಬ್ಬ ಬಸ್ಸಿಗೆ ಹೋಗ್ಬೇಕ್ರಿ. ಎಲ್ಲ ಡಬಲ್ ಖರ್ಚು ಹಾಕಿ ಹೋಗ್ಬೇಕ್ರಿ. ಈಗ ಗೊತ್ತಿರಲಿಲ್ಲ, ಸುಮಾರು ಹೊತ್ತು ಇಲ್ಲೇ ನಿಂತ್ಕೊಂಡ್ರಿ. ಇಲ್ಲೇ ನಿಂತೀವ್ರಿ ಸರ್. ವ್ಯವಸ್ಥೆ ಮಾಡಿದಾರೆ ರೈಲ್ವೆ ಅವರು? ಏನು ವ್ಯವಸ್ಥೆ ಮಾಡ್ತಾರೆ ಸರ್ ರೈಲ್ವೆ ಅವರು? ಅಲ್ಲಿ ಒಂದೊಂದು ತಾಸು ನಿಂದಿರ್ಸಿ 2-3 ಜಾಗನಾಗ ಬಂದಾರ್ರಿ. ಸಡನ್ ಆಗಿ ಹಿಂಗೆ ಹೇಳ್ಬಿಟ್ರೆ ಈಗ ಹೇಳ್ಬಿಟ್ರೆ ಏನು ಮಾಡ್ಬೇಕು ಸರ್? ಈಗ ದೂರದಿಂದ ಬಂದವರಿಗೆ ಎಲ್ಲ ಹೋಗ್ಬೇಕು ಗೊತ್ತೇ ಆಗಲ್ಲ ಸರ್. ಇನ್ನು ನಾವು ಹುಡ್ಕಾಡ್ಕೊಂಡು ಹೋಗ್ಬೇಕ್ರಿ. ಇನ್ನು ಬಸ್ಗಳು ಇಲ್ಲ. ಬಸ್ಗಳು ಇಲ್ಲ. ಈಗ ಮತ್ತೆ ಇಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಹೋಗ್ಬೇಕ್ರಿ. ಹೊಸ ಬಸ್ ಸ್ಟ್ಯಾಂಡ್ ಮತ್ತೆ ಪುತ್ತೂರು ಹೋಗ್ಬೇಕ್ರಿ. ದೊಡ್ಡ ಸಮಸ್ಯೆ. ದೊಡ್ಡ ಸಮಸ್ಯೆ ಅಂದ್ರೆ ನಮ್ಗೆ ಗೊತ್ತೇನೂ ಇಲ್ರಿ. ಮತ್ತೆ ಮುಂದೆ ಹೋಗಾಕ ಲಗೇಜ್ ಎಲ್ಲ ಇರುತ್ತೆ. ಲಗೇಜ್ ನೋಡ್ರಲ್ಲ ಎಷ್ಟದಾವ ಲಗೇಜ್. ದೊಡ್ಡ ಸಮಸ್ಯೆ. ದೊಡ್ಡ ಸಮಸ್ಯೆನೇ ಸರ್ ಇದು.